ಏನಿಪ್ಪ? See buccal cavity. ಹ್ಮ್ Also. ಹ್ಮ್ Okay, this is jawline, buccal. ಹ್ಮ್ This is lung track ಇದು ಟ್ರೆಕ್ ಇದು. ಹ್ಮ್ ಅಲ್ಲಿಂದ ಲಂಗ್ಸ್ ಇರುತ್ತೆ. ಹ್ಮ್ ಓಕೆ, ಹ್ಮ್ ಲಂಗ್ಸು ಅದರಲ್ಲಿ ಹಾರ್ಟ್. ಓಕೆ, ಇದು ಹಾರ್ಟ್ ಆ್ಯಂಡ್ ಹಾರ್ಟು. ಇದು ದಿಸ್ ಇಸ್ ಹಾರ್ಟ್. ಓಕೆ ದಿಸ್ ಇಸ್ ಹಾರ್ಟ್. ನಾನು ಬ್ಲಡ್ ತೆಗೆದುಬಿಟ್ಟಿದ್ದೀನಿ ಇದರಲ್ಲಿ. ಐ ಹ್ಯಾವ್ ರಿಮೂವ್ ದ ಬ್ಲಡ್. ಸೊ ಹಾಗಾಗಿ ಶ್ರಿಂಕ್ ಆಗಿದೆ. ಓಕೆ ದಿಸ್ ಇಸ್ ಕಾಲ್ಡ್ ಬೈಲೋಬ್ಲರ್ ಲಂಗ್ಸ್. ಹ್ಮ್ ಗೊತ್ತಾಯ್ತಾ? ಹ್ಮ್ ಅದು ಇವೆರಡು ಕೂಡ ಹ್ಮ್ ರಿಪ್ ಕೇಜ್ ಇದೆಯಲ್ಲ, ರಿಪ್ ಕೇಜ್ ಪ್ರೊಟೆಕ್ಟ್ ಮಾಡಿರುತ್ತೆ ಹ್ಮ್ ಹ್ಮ್ ಲಂಗ್ಸ್ ಮತ್ತು ಹಾರ್ಟ್. ಅದಕ್ಕೆ ನಾವು ಇನ್ಬ್ರೀತ್ ಮಾಡಿದಾಗ ರಿಪ್ ಕೇಜು ಮುಂದೆ ಬರುತ್ತೆ ಹಿಂಗೆ, ಹ್ಮ್ ಇನ್ನೆಲ್ಲ ಎಕ್ಸೆಲ್ ಮಾಡಿದಾಗ. ಹ್ಮ್ ಓಕೆ, ಅದಾದಮೇಲೆ ನಿಮಗೆ ದಿಸ್ ಇಸ್ ಕಾಲ್ಡ್ ಅಣ್ಣ ಗಟ್ ಮೈಕ್ರೋ ತೆಗೆದು ಹೆಂಗೆ ಅದನ್ನ ಗಟ್. ಅದು ಸ್ಟೊಮಕಲ್ಲಿ ಇರುತ್ತೆ. ಅದು ಗೊತ್ತಾ ಹ್ಞೂ, ಅಲ್ಲ ಅದು ಇದ್ದರೆ ಪ್ಯಾಂಕ್ರಿಯಾಸ್ ಇದು. ಹೆಂಗೆ ಇದು ಏನು ತೆಗಿಬೇಕು ಅಂತ ಲಿವರ್ ಆ್ಯಂಡ್ ಪ್ಯಾಂಕ್ರಿಯಸ್. ಆಯಿತಾ? ಓಕೆ, ದಿಸ್ ಲಿವರ್. ಓಕೆ, ಇದೆಲ್ಲ ಲಿವರ್ ಇದೆ ನೋಡಿ, ಇಷ್ಟೆಲ್ಲ ಲಿವರ್. ಅಷ್ಟು ಲಿವರಾ? ಹೌದು. ಓಕೆ ಇದ್ರ ಹಿಂದೆ ಒಂದು ಪ್ಯಾಂಕ್ರಿಯಸ್ ಇರುತ್ತೆ. ಪ್ಯಾಂಕ್ರಿಯಾಟಿಕ್ ತೋರಿಸ್ತೀನಿ ರೀ. ಓಕೆ ಮ್ಯಾಮ್ ಇನ್ನೂ ಆಚೆನೇ ಅವ್ರು ಹಾಕೋದು. ಓಕೆ, ಸಾರಿ, ತುಂಬಾ ಇದು ಮಾಡ್ತಾ ಇದ್ದೀನಿ, ಪ್ರಾಪರಾಗಿ ಮಾಡ್ತಾ ಇಲ್ಲ. ದಿಸ್ ಇಸ್ ಸ್ಟೊಮಕ್. ಓಹೋ ಓಕೆ, ಹಾಂ ಸಿ ದಿಸ್ ಇಸ್ ಪ್ಯಾಂಕ್ರಿಯಾಟಿಕ್. ಓಕೆ ಓಕೆ, ನೋಡ್ತೀವಿ ಹೊಂಟದ್ರ ಅವರು. ಓಕೆ This pancreas and okay, ಹಾಂ and this stomach part. Stomach is followed by ಇಂಟೆಸ್ಟೈನ್. intestine. The small intestine. ಹಾಂ This is called small intestine. Then this is called large intestine. ಓ And behind that, in the posterior part, we can see the two kidney shaped. Sorry, bean shaped kidneys. ಓಕೆ This is called kidney. This is the kidney. Okay. ಓಕೆ They are positioned in opposite. Maybe two kidneys. Okay, alternative. Then that is followed by rectum. This part is rectum. ಓಕೆ Okay, anus region. This is the position. And these are the testicles. ಓಕೆ Testis. This is male, right? Idu male mice. Idu. ಹಾಂ 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 This is testis. So vas difference. So ಹಾಂ ಹಾಂ ಓಕೆ, ಆಮೇಲೆ ಸೆಮೈನಲ್ ವೆಸಿಕಲ್ಸು ಎಲ್ಲ ಇದರಲ್ಲಿ ಬರುತ್ತೆ. ಓಕೆ, ದೀಸ್ ಆರ್ ದ ರಿಪ್ರೊಡಕ್ಟಿವ್ ಪಾರ್ಟ್. ಓಕೆ ಸೊ ಇಟ್ಸ್ ಫೈನಲಿ ಎಂಡೆಡ್ ಬೈ ದ ಎನಸ್. ದಿಸ್ ಇಸ್ ಕಾಲ್ಡ್ ಎನಲ್ ರೀಸನ್. ಓಕೆ ಓಕೆ, ಅಷ್ಟೇ. ದೀಸ್ ಆರ್ ದ ಟೆಸ್ಟಿಸ್ ವೇರ್ ಸ್ಪರ್ಮ್ ಈಸ್ ಸ್ಟೋರ್ಡ್. ದ ಸ್ಪರ್ಮೆಟೋಜೆನೆಸಿಸ್ ಪ್ರೋಸೆಸ್ ಹ್ಯಾಪನ್ಸ್. ಹ್ಞೂ ಅಷ್ಟೇ.